ನಮಸ್ಕಾರ, ಫಾಸ್ಟ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಈಗ ಹೆಡ್ಲೈನ್ಸ್. ಸಿನಿಮೀಯ ರೀತಿಯಲ್ಲಿ ಪೊಲೀಸರನ್ನೇ ಯಾಮಾರಿಸಿದ್ದ ಹಂತಕ ಕೊನೆಗೂ ಅಂಧರ್. 3 ತಿಂಗಳ ಬಳಿಕ ಉದ್ಯಮಿ ಕೃಷ್ಣೇಗೌಡ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪೊಲೀಸರ ಬಲೆಗೆ. ನಗರದಲ್ಲಿ ಎಸ್ಪಿ ಮೊಹಮ್ಮದ್ ಸುಜೀತಾ ಮಾಹಿತಿ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸ ಖಾಲಿ. ಕಾಂಗ್ರೆಸ್ ದುರಾಡಳಿತಕ್ಕೆ ಲೋಕಸಭಾ ಚುನಾವಣೆಯಲ್ಲೇ ಉತ್ತರ ನೀಡಲಿದ್ದಾರೆ. ನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಜಿಲ್ಲಾ ಪೊಲೀಸರಿಂದ ಭರ್ಜರಿ ಬೇಟೆ. ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಯ ಬಂಧನ. 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ವಶ. ದಲಿತ ವ್ಯಕ್ತಿಗೆ ಜಮೀನು ಖರೀದಿಯಲ್ಲಿ ವಂಚನೆ ಆರೋಪ. ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್ ಬಂಧನಕ್ಕೆ ಆಗ್ರಹ. ಬೇಲೂರು ತಾಲೂಕ್ ಪಂಚಾಯಿತಿ ಎದುರು ಗ್ರಾಮಸ್ಥರ ಪ್ರತಿಭಟನೆ. ಹಾಸನ ಜಿಲ್ಲೆಯಲ್ಲಿ ಭಾರಿ ಸುದ್ದಿ ಮಾಡಿದ ಉದ್ಯಮಿ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಾಲಕೈಮಠ ಕೃಷ್ಣೇಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ತಿಂಗಳ ಬಳಿಕ ಪ್ರಮುಖ ಆರೋಪಿ ಯೋಗಾನಂದನ ಬಂಧನವಾಗಿದೆ. 2023 ಆಗಸ್ಟ್ 9ರಂದು ನಗರದ ಹೊರವಲಯ ಕೈಗಾರಿಕಾ ಪ್ರದೇಶದಲ್ಲಿ ಕೃಷ್ಣೇಗೌಡ ಅವರನ್ನು ಹಾಡುವಾಗಲೇ ನಡು ರಸ್ತೆಯಲ್ಲಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಅದಾದ ಬಳಿಕ ಜಿಲ್ಲಾ ಪೊಲೀಸ್ ವತಿಯಿಂದ 12 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿತ್ತು. ಆದರೆ ಪ್ರಮುಖ ಆರೋಪಿಯಾಗಿದ್ದ ಯೋಗಾನಂದ್ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಡ್ರೈವರ್ ಆಗಿ, ಕೂಲಿ ಕಾರ್ಮಿಕರಾಗಿ, ಮಠ ಮಾನ್ಯಗಳಲ್ಲಿ ಕೆಲಸ ಮಾಡಿಕೊಂಡು ಸಿನಿಮೀಯ ಶೈಲಿಯಲ್ಲಿ ಓಡಾಡುತ್ತಿದ್ದ. ಅದಾದ ಬಳಿಕ ಆರೋಪಿಗಳ ಬಂಧನಕ್ಕೆ ಒತ್ತಾಯ ಹೆಚ್ಚಾದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಸಿಐಡಿಗೆ ವಹಿಸಲಾಗಿತ್ತು. ಇದೀಗ ಸಿಐಡಿ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸರ ಜಂಟಿ ಕಾರ್ಯಾಚರಣೆಯಿಂದ ಪ್ರಕರಣ ಸುಖಾಂತ್ಯ ಕಂಡಿದ್ದು, ಪ್ರಮುಖ ಆರೋಪಿ ಯೋಗಾನಂದ್ ಜೊತೆ ಮತ್ತೊಬ್ಬ ಆರೋಪಿ ಮಂಜುನಾಥ್ ಎಂಬಾತನನ್ನು ಕೂಡ ತುಮಕೂರು ಜಿಲ್ಲೆ ತುರುವೇಕೆರೆ ತೋಟದ ಮನೆಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಎಸ್ಪಿ ಮೊಹಮ್ಮದ್ ಸುಜೀತಾ ಮಾತನಾಡಿ ಬಂಧನದ ವಿವರಣೆ ನೀಡಿದ್ದಾರೆ. 2023 ಹಾಸನ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುವ ಪ್ರಕರಣ ಸಂಖ್ಯೆ 194/23. ಅಲ್ಲಿ ಕೃಷ್ಣೇಗೌಡ ಎಂಬುವವರಿಗೆ ಮರ್ಡರ್ ಅನ್ನು ಆಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸುಮಾರು 14 ಜನ ಆರೋಪಿಗಳು ಈಗಾಗಲೇ ನಾವು ದಸ್ತಗಿರಿ ಮಾಡಿ ಕೋರ್ಟ್ ಅಲ್ಲಿ ಹಾಜರುಪಡಿಸಿದ್ವಿ. ಅದಾದ್ಮೇಲೆ ಅವ್ರ ಮೇಲೆ ತನಿಖೆಯನ್ನು ಮುಂದುವರಿಸಿದ್ವಿ. ಸುಮಾರು ದಿನ ಆದ್ಮೇಲೆ ಈ ಕೇಸನ್ನು ತನಿಖೆಯನ್ನು ಸಿಐಡಿಗೂ ನಮಗೆ ಟ್ರಾನ್ಸ್ಫರ್ ಆಗಿತ್ತು. ಅದಾದ್ಮೇಲೆ ಸಿಐಡಿ ತಂಡ ಮತ್ತು ಹಾಸನ ಪೊಲೀಸ್ ಜಿಲ್ಲೆಯಾಗಿ ಸೇರಿ ಮೇನ್ ಅಕ್ಯೂಸ್ಡ್ ಆದ ಯೋಗಾನಂದ್ ಮತ್ತು ಅನಿಲ್ ಅವರಿಬ್ರು ಅಬ್ಸ್ಕಾಂಡಿಂಗ್ ಅಲ್ಲಿ ಇದ್ರು. ಸುಮಾರು ದಿನ ತಲೆಮರೆಸ್ಕೊಂಡಿದ್ರು. ಒಂದು ತಂಡನ ರಚನೆ ಮಾಡಿ ನಾವು ಫಾಲೋ ಅಪ್ ಮಾಡುವಾಗ ನಿನ್ನೆ ದಿನಾಂಕ 30/1/2024 ಅವತ್ತು ತುಮಕೂರು ತುರುವೇಕೆರೆಯಲ್ಲಿ ಒಂದು ತೋಟದ ಮನೆಯಲ್ಲಿ ಅವರಿರುವ ಇರ್ತಾರಂತ ಮಾಹಿತಿ ಮೇರೆಗೆ ಅವರನ್ನು ದಸ್ತಗಿರಿ ಮಾಡಕ್ಕೆ ರಚನೆ ಮಾಡಿದ ಜನ 3 ಜನ ಸಬ್ ಇನ್ಸ್ಪೆಕ್ಟರ್ ಆದ ಶಿವಶಂಕರ್ ಮತ್ತೆ 2 ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು ತನಿಖಾ ತಂಡ ಹೋಗಿ ಅವರನ್ನು ದಸ್ತಗಿರಿ ಮಾಡಲಾಗಿದೆ. ಆ ಸಮಯದಲ್ಲಿ ಪೊಲೀಸ್ನವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ತುರುವೇಕೆರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು FIR ಅನ್ನು ದಾಖಲುಪಡಿಸಿದ್ವಿ. ಅದೇ ಟೈಮಲ್ಲಿ ಅವರು ವಿಷ ಸೇವಿಸಿದಾರ ಅಂತ ಹೇಳೋ ಹಿನ್ನೆಲೆಯಲ್ಲಿ ಒಂದು 309 ಕೇಸನ್ನು ದಾಖಲುಪಡಿಸಿದ್ವಿ. ಈಗಾಗಲೇ ಅವರು ಹಾಸ್ಪಿಟಲ್ ಸೇರಿಸಿದ್ದೀವಿ ಮತ್ತು ಅವರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಅವರು ಇಬ್ರು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಪ್ರಾಥಮಿಕವಾಗಿ ನಮ್ಗೆ ಕಂಡು ಬಂದಿದೆ. ಈಗ ಮುಂದಿನ ತನಿಖೆಯನ್ನು ಸಿಐಡಿನವರು ಮಾಡುತ್ತಾರೆ. ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಬೊಕ್ಕಸ ಖಾಲಿ ಮಾಡಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಚಿತ ಗ್ಯಾರಂಟಿಗಳಿಂದ ರಾಜ್ಯದ ಜನರ ತೆರಿಗೆ ಹಣ ಖಾಲಿಯಾಗಿದ್ದು ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲದಂತೆ ಆಗಿದೆ ಎಂದರು. ಈ ಬಗ್ಗೆ ಅನೇಕ ಕಾಂಗ್ರೆಸ್ ಮುಖಂಡರೇ ಹೇಳಿಕೊಂಡಿದ್ದು, ಮುಂದಿನ ಲೋಕಸಭಾ ಚುನಾವಣೆ ಬಳಿಕ ಗ್ಯಾರಂಟಿ ಇರುವುದಿಲ್ಲ ಎಂದು ವ್ಯಂಗ್ಯ ಮಾಡಿದರು. ಮಂಡ್ಯ ಗಲಭೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಗಲಭೆಗೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ. ನಿಯಮ ಉಲ್ಲಂಘನೆ ಮಾಡಿ ಹನುಮ ಧ್ವಜ ಇಳಿಸಿ ದಂಗೆಗೆ ಕಾರಣವಾಗಿದೆ ಎಂದರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಮೋದಿ ಪ್ರಧಾನಿಯಾಗುವುದು ಖಚಿತ. ಅದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದರು. ಇದೇ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಏಕವಚನದಲ್ಲಿ ಮಾತನಾಡುವ ಮೂಲಕ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಯಲ್ಲಿ ಗ್ಯಾರಂಟಿ ಇರಲ್ಲ, ಗ್ಯಾರಂಟಿ ಹೋಗುತ್ತೆ, ಗ್ಯಾರಂಟಿ ಹೋಗೋದು ಗ್ಯಾರಂಟಿ. ಈಗಾಗಲೇ ರಾಯ್ ರೆಡ್ಡಿ ಫೈನಾನ್ಷಿಯಲ್ ಅಡ್ವೈಸರ್ ಆಫ್ CM ಅವರೇ ಹೇಳಿದ್ದಾರೆ, ಹಿಂಗೆ ನಾವು ಮಾಡ್ಕೊಂಡು ಹೋದ್ರೆ ಮುಂದಿನ ಬಡ್ಜೆಟ್ ನಾವು ಬಾಯ್ ಬಡ್ಕೋಬೇಕು, ಸರ್ಕಾರನೇ ನಡೆಸೋಕ್ಕಾಗಲ್ಲ. ಅದಕ್ಕೆ ನಾವು ಕಂಡೀಷನ್ಗಳು ಹಾಕ್ಬೇಕು. ಇದಕ್ಕೆಲ್ಲ ಕಂಡೀಷನ್ ಹಾಕಿ ಕಡಿಮೆ ಮಾಡಬೇಕು.
ಈಗ ಎಷ್ಟು ಜನ ಕೊಡ್ತಾ ಇದ್ರೆ ಅದನ್ನ 25% ನಿಲ್ಲಿಸ್ಬೇಕು, 10% ಹಂಗೆ ಕೊಟ್ಟಂಗೂ ಆಗಬೇಕು, ಒಂದು 10 ಜನ ಕೊಡಬೇಕು, ಹಂಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಬಾಲಕೃಷ್ಣ, ಗೌರವಾನ್ವಿತ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ, ಮುಗ್ದೋಯ್ತು ನಿಮ್ಮ ಕತೆ. ಯಾಕಂದ್ರೆ ಇಡೀ ಅವರೇ ಒಪ್ಕೊಂಡ್ರು, ಅಂದ್ರೆ ಇಡೀ ದೇಶದಲ್ಲಿ ನಾವು ಗೆಲ್ಲಲ್ಲ, ಇಡೀ ರಾಜ್ಯದಲ್ಲಿ ನಾವು ಸೋತೋಗ್ತೀವಿ, ಅದಕ್ಕೆ ಗ್ಯಾರಂಟಿನ ನಿಲ್ಲಿಸ್ತೀವಿ ಅಂತ ಈಗಲೇ ಅದಕ್ಕೆ ಪ್ಲೇಟ್ ಶುರು ಮಾಡಿರ್ತಾರೆ. ಅಂದ್ರೆ ಸೋಲನ್ನ, ಯುದ್ಧಕ್ಕೆ ಮುಂಚೆ ಸೋಲನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಇನ್ನ ಯುದ್ಧ ಮೇನಲ್ಲೈತೆ, ಯುದ್ಧಕ್ಕೆ ಮುಂಚೆನೆ ಸೋಲನ್ನ ಒಪ್ಕೊಂಡಿರುವಂಥದ್ದು ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಸರ್ಕಾರ ಅಗೌರವ ಮಾಡಿದೆ. ಎಲ್ಲೂ ಕಾನೂನಲ್ಲಿ, ಯಾವುದೇ ಕಾನೂನು, ಯಾವುದೇ ಪುಸ್ತಕ, ಯಾವುದೇ ಸಂವಿಧಾನದಲ್ಲಿ ಹನುಮಾನ್ ಧ್ವಜ ಇದನ್ನ ತೆಗೆದು ರಾಷ್ಟ್ರಧ್ವಜ ಹಾಕಿ ಅಂತ ಯಾವ್ದು ಕಾನೂನಲ್ಲಿ ಇದೆ? ನನ್ನ ಪ್ರಶ್ನೆ ಕಾಂಗ್ರೆಸ್ ಅವರು. ಹನುಮಾನ್ ಧ್ವಜ ಹಾರಾಟ 15 ದಿನದಿಂದ ಹಾರಾಟ ಆಗ್ತಾ ಇತ್ತು, ಅದನ್ನ ತೆಗೆದು ರಾಷ್ಟ್ರಧ್ವಜ ಹಾಕ್ಬೇಕು ಅನ್ನೋ ಯಾವ ಕಾನೂನಲ್ಲಿ ಇದೆ, ಯಾವ ಸೆಕ್ಷನ್ ಅಲ್ಲಿ ಇದೆ, ಅದನ್ನ ಕಾಂಗ್ರೆಸ್ ಅವರು ಹೇಳ್ಬೇಕು. ಮತ್ತೆ ರಾಷ್ಟ್ರಧ್ವಜ ಹಾರಾಟ ಮಾಡಬೇಕಾದ್ರೆ ಅದಕ್ಕೊಂದು ನಿಯಮ ಇದೆ, ಬೆಳಗ್ಗೆ 9 ಗಂಟೆ ಒಳಗಡೆ ಮಾಡಬೇಕು. ಅದಕ್ಕೆ ಗೌರವಿತ ರಾಷ್ಟ್ರಧ್ವಜಕ್ಕೆ ಒಂದು ಗೌರವ ಕೊಡಬೇಕು, ಅಟ್ಲೀಸ್ಟ್ ಒಂದು ಮಣ ಹೂವು ಆದ್ರೂ ಹಾಕ್ಬೇಕು. ಇಲ್ಲ ಅಂದ್ರೆ ಅದಕ್ಕೆ ಹೂವು, ಬಿಡಿ ಹೂವು ಎಲ್ಲ ಸೇರಿಸಿ ಮೇಲೆ ಹೋಗ್ತಾರೆ, ಹೇಳಿದ್ರೆ ಅದು ಬೆಳಗ್ಗೆ ಬೀಳ್ಬೇಕು, ಶುಭ ಸಂಕೇತ. ನಮ್ಮ ಪರಂಪರೆ, ಹಿಂದೂಗಳ ಪರಂಪರೆ, ಅದು ಮಾಡ್ಬೇಕು. ಏನು ಇಲ್ಲ, ಅಶೋಕ ಬರ್ತಾ ಇದ್ದಾನೆ, ಇನ್ನು 5 ನಿಮಿಷಕ್ಕೆ ಅಶೋಕ ರೀಚ್ ಆಗ್ತಾನೆ, ಅಷ್ಟರೊಳಗಡೆ ಅದನ್ನ ಬಾವುಟ ಹಾಕ್ಬೇಕು ಅನ್ನೋದು ಅಷ್ಟೇ ಅವರು. ಅದೇ ನೀವು ಮಾಡಿದಂತ ಅಪಮಾನ, ಸಂವಿಧಾನಕ್ಕೆ ಅಪಮಾನ ಮಾಡಿದ್ದೀರಾ. ಆ ಸ್ಥಾನದಲ್ಲಿ ಕೂತ್ಕೊಳ್ಳೋ ನೈತಿಕ ಅಧಿಕಾರನೇ ಇಲ್ಲ ನಿಮ್ಗೆ. ಒಬ್ಬ ಮುಖ್ಯಮಂತ್ರಿ ಆಗಿ ಬೇರೆಯವ್ರಿಗೆಲ್ಲ ಪಾಠ ಹೇಳ್ತಿರಲ್ಲ. ಮೊನ್ನೆ ಅನಂತಕುಮಾರ್ ಹೆಗ್ಡೆ ಏನ್ ಹೇಳಿದ್ರು? ಅನಂತಕುಮಾರ್ ಹೆಗ್ಡೆ ಏನ್ ಹೇಳಿದ್ರಿ? ಏನ್ರಿ ಬಿಜೆಪಿ ಇದು ಗೊತ್ತನ್ರಿ, ಸಂಸ್ಕೃತಿ ಗೊತ್ತನ್ರಿ, ಸಂವಿಧಾನ ಗೊತ್ತಾ? ಇದೇ ಡಿ ಕೆ ಶಿವಕುಮಾರ್ ಹೇಳಿದ್ರು, ಬಿಜೆಪಿ ಸಂಸ್ಕೃತಿ ಗೊತ್ತಾಗುತ್ತೆ ಅಂದ್ರು. ಈಗ ನಿಮ್ ಸಂಸ್ಕೃತಿ ಏನೋ ಕ್ಷಮಾಪಣೆ ಒಂದು ಪತ್ರ ಬರ್ಬಿಟ್ರೆ ಮುಗ್ದೋಯ್ತಾ? ಅದೇನ ಗಾದೆ ಹೇಳ್ತದೆ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಬಿದ್ದೆ ಹೋಯ್ತು. ಮತ್ತೆ ಅಡಿಕೆಗೆ ಹೋಗಿದ್ದು ಆನೆ ಕೊಟ್ರು ಬರಲ್ಲ, ಅಡಿಕೆ ಕೊಟ್ಟು ಹೋಗಿದ್ ಮಾನ ಆನೆ ಕೊಟ್ರು ಬರಲ್ಲ. ಗಾದೆ ಅದು, ನನ್ಗೆ ಗೊತ್ತಿಲ್ಲ ಗಾದೆ. ಇಷ್ಟಿದ್ಮೇಲೆ ನೀವು ಹೇಳ್ಬಿಟ್ಟು ವಾಪಸ್ ತಗೊಂತೀರಲ್ಲ. ಮುಖ್ಯಮಂತ್ರಿ ಆಗಿ ಒಂದು ಸ್ಟ್ಯಾಂಡ್ ಇರ್ಬೇಕಲ್ಲ. ಮುಖ್ಯಮಂತ್ರಿಗೆ ಒಂದು ನಿಮ್ಗೆ ಬಿಡ್ರಿ, ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಗೆ ಒಂದು ಘನತೆ ಗೌರವ ಇದೆ. ನೀವು ಹೇಳೋದು ವಾಪಸ್ ತಗೊಂಡಾಗ್ತದೆ. ಏನೋ ಫ್ಲೋನಲ್ಲಿ ಹೇಳ್ಬಿಡ್ತೀರ. ಹೇಳ್ರಿ ಫ್ಲೋನಲ್ಲಿ ಸೋನಿಯಾ ಗಾಂಧಿ ಬಗ್ಗೆ ಹೇಳ್ರಿ, ರಾಹುಲ್ ಗಾಂಧಿ ಬಗ್ಗೆ ಹೇಳಿ, ಫ್ಲೋನಲ್ಲಿ ಹೇಳ್ಬಿಡ್ರಿ. ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಯನ್ನ ಬಂಧಿಸಿ 30 ಲಕ್ಷಕ್ಕೂ ಹೆಚ್ಚಿನ ಚಿನ್ನಾಭರಣ ಹಾಗೂ ನಗದು ಮತ್ತು ವಾಹನವನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ಮೊಹಮ್ಮದ್ ಸುಜೀತಾ ಹೇಳಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಲೂರು ತಾಲೂಕಿನ 36 ವರ್ಷದ ಸಂತೋಷ್ ಎಂಬಾತ ಬಂಧಿತ ಆರೋಪಿಯಾಗಿದ್ದು, ತನಿಖೆ ಬಳಿಕ ಈತ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ಸುಮಾರು 10 ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ ಎಂದರು. ಹಳೆಬೀಡು ಪೊಲೀಸ್ ಠಾಣೆ ವ್ಯಾಪ್ತಿಯ ಹನಿಕೆ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಮನೆ ಕಳ್ಳತನ ಪ್ರಕರಣ ಭೇದಿಸಿದಾಗ ಈತ 230 ಗ್ರಾಂ ಚಿನ್ನಾಭರಣ, 5 ಲಕ್ಷ ರೂಪಾಯಿ ಹಣ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಈಗಾಗಲೇ ಎಲ್ಲ ಸ್ವತ್ತುಗಳನ್ನ ವಶಕ್ಕೆ ಪಡೆಯಲಾಗಿದ್ದು, ಕಳ್ಳತನಕ್ಕೆ ಬಳಸಿದ್ದ ಬೈಕ್ ಅನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಎಂದರು. 24 ಹಳೆಬೀಡು ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರೋ ಪ್ರಕರಣ 9/2024 ಥೆಫ್ಟ್ ಆಗಿರೋ ಪ್ರಕರಣದಲ್ಲಿ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಈ ತನಿಖೆಯನ್ನು ಮುಂದುವರಿಸುವಾಗ ಅಶ್ವಥ್ ಅವರು ಮನೆಯಲ್ಲಿ ಕಳ್ಳತನ ಆಗಿದೆ, ಡೇ HPD ಆಗಿದೆ, ಹೌಸ್ ಬ್ರೇಕಿಂಗ್ ಬೈ ಡೇ ಆಗಿದೆ ಅಂತ ಮಾಹಿತಿ ಬಂದಾದ್ಮೇಲೆ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಈ ತನಿಖೆಯನ್ನು ಮುಂದುವರಿಸುವಾಗ ಈ ಕೇಸ್ ಸಂಬಂಧಪಟ್ಟಂಗೆ ನಮ್ಮ ಒಬ್ಬರು ಹಳೆ MOB ಆದ ಸಂತೋಷ್ ಅವರು ಮಾಡಿದಾರ ಅಂತ ನಮ್ಮ ಫಿಂಗರ್ ಪ್ರಿಂಟ್ ಮೂಲಕ ನಮಗೆ ಅವ್ರನ್ನು ಪತ್ತೆ ಮಾಡಿಸಿದ್ದೀವಿ. ಈ ಪತ್ತೆ ಮಾಡಾದ ಮೇಲೆ ನಮಗೆ ಸುಮಾರು 10 ಪ್ರಕರಣನು ನಮಗೆ ಈಗಾಗಲೇ ನಾವು ಇದು ಮಾಡಿದ್ವಿ. 10 ಪ್ರಕರಣದಲ್ಲಿ ನಾವು ರಿಕವರಿಯನ್ನು ಮಾಡಿದ್ವಿ. ಇದರಲ್ಲಿ ಒಂದು ಪ್ರಕರಣ ಮಂಡ್ಯ ಜಿಲ್ಲೆ ಸೇರಿದ ಪ್ರಕರಣ ಮತ್ತು 9 ಪ್ರಕರಣಗಳು ಹಾಸನ ಜಿಲ್ಲೆ ಸೇರಿದ ಪ್ರಕರಣ. ಇವರು MOB ಆದವರು 2013 ಇವ್ರ ಮೇಲೆ ಫಸ್ಟ್ MOB ಕಾರ್ಡ್ ಓಪನ್ ಆಗುತ್ತೆ. ಇವರು ಫಸ್ಟ್ ಕಳ್ಳತನ ಸ್ಟಾರ್ಟ್ ಮಾಡಿದ ವರ್ಷ 2013. ಅದಾದ್ಮೇಲೆ ಸುಮಾರು 58 ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ. ಇದರಲ್ಲಿ 10 ಪ್ರಕರಣ ಏನು ಅಂಡರ್ ಇನ್ವೆಸ್ಟಿಗೇಷನ್ ಪತ್ತೆ ಆಗಿಲ್ದಂಗೆ ಇತ್ತು, ಅದರಲ್ಲಿ ನಾವು ಪತ್ತೆಯನ್ನು ಮಾಡಿ ಸುಮಾರು 516 ಗ್ರಾಂ ಚಿನ್ನ ಮತ್ತು 400 ಗ್ರಾಂ ಚಿಲ್ಲರೆ ಸಿಲ್ವರ್
ಮತ್ತು 16,000 ದುಡ್ಡನ್ನು ಅವ್ರ ಕಡೆದು ರಿಕವರಿ ಮಾಡಿಸಿದ್ವಿ. ಈಗ ಯಾರು ವಿಕ್ಟಿಮ್ಸ್ ಇದ್ದಾರೋ ಅವರನ್ನು ಕರೆಸಿ ನಾವು ಈ ಮುಂದಿನ ದಿನಗಳಲ್ಲಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ಮಾಡ್ತೀವಿ. ಪ್ರಕರಣದ ತನಿಖೆ ಕಾರ್ಯದಲ್ಲಿ ವೃತ್ತ ನಿರೀಕ್ಷಕ ಶಿವನ್ಗೌಡ ಪಾಟೀಲ್, ಸಿಬ್ಬಂದಿಗಳಾದ ಶಶಿಕುಮಾರ್, ಜಮೃತ್ ಖಾನ್, ಸೋಮಶೇಖರ್, ರವೀಶ್, ಪೃಥ್ವಿ, ಮಾನುಕುಮಾರ್, ಹೇಮಂತ್ ಕಾಂತ್, ದಯಾನಂದ್, ಮಂಜು, ಫೀರ್ ಖಾನ್ ಭಾಗಿಯಾಗಿದ್ದು ಇವರೆಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ದಲಿತ ವಿರೋಧಿ ಕುತಂತ್ರ ರಾಜಕಾರಣಿ ಗ್ರಾನಿಟ್ ರಾಜಶೇಖರ್ ಅವರನ್ನ ಕೂಡಲೇ ಬಂಧಿಸಬೇಕೆಂದು ವಡರ್ಹಳ್ಳಿ ಕೊಪ್ಪಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಮುಂಭಾಗ ರಾಜಶೇಖರ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಮಾತನಾಡಿ, ರಂಗನಕೊಪ್ಪಲಿನ ವಾಸಿಯಾದ ಸಿದ್ದಯ್ಯ ಎಂಬುವರು ಸರ್ವೆ ನಂಬರ್ 129ರಲ್ಲಿ 4 ಎಕರೆ ಜಮೀನಿನ ಹಿಂದೆ ಸರ್ಕಾರದಿಂದ ಮಂಜೂರಾಗಿದ್ದ ಜಮೀನಿನಲ್ಲಿ ಸಾಗುವಳಿ ಮಾಡ್ತಾ ಇದ್ರು. ಕಾಂಗ್ರೆಸ್ ಮುಖಂಡ ಪುಷ್ಪಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಶಿವಗಂಗಾ ಗ್ರಾನೈಟ್ ಮಾಲೀಕ ರಾಜಶೇಖರ್ ಎಂಬುವರು ಸಿದ್ದಯ್ಯ ಅವರ ಜಮೀನಿನಲ್ಲಿ ಬಂಡೆ ಇದೆ, ನನಗೆ ಬಿಟ್ಟು ಕೊಡು, ಬದಲಿಗೆ 4 ಎಕರೆ ಜಮೀನನ್ನು ಹಾಗೂ 15 ಲಕ್ಷ ರೂಪಾಯಿಗಳನ್ನ ಕೊಡುತ್ತೇನೆ ಎಂದು ಹೇಳಿ ಜಮೀನನ್ನು ಕರಾರು ಮಾಡಿಸಿಕೊಂಡು ಹಣದ ಬದಲಿಗೆ ಚೆಕ್ ನೀಡಿ ಸುಮಾರು 5 ವರ್ಷವಾದರೂ ಹಣವನ್ನು ನೀಡದೆ ಜಮೀನನ್ನು ಕೊಡದೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಕೇಳಲು ಹೋದರೆ ಒಡೆಯುವ ರೀತಿಯಲ್ಲಿ ದರ್ಪದ ಮಾತನಾಡಿ ನಿಮಗೆ ಏನೂ ಕೊಡಬೇಕಿಲ್ಲ ಎಂದು ಹೇಳುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಸಿದ್ದಯ್ಯ ಎಂಬುವರ ಕುಟುಂಬ ಆಕ್ಸಿಡೆಂಟ್ ಅಲ್ಲಿ ಎಲ್ಲರೂ ಸಾವನ್ನಪ್ಪಿದ್ದು ಒಬ್ಬ ಮಗ ಉಳಿದಿದ್ದಾರೆ. ಇವರು ಸಾಮಾಜಿಕ ಕಾರ್ಯಕರ್ತನೆಂದು ಅಲ್ಲದೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ರಾಜಕಾರಣಿಯಾಗಿದ್ದು ಸರ್ಕಾರದಿಂದ ಗಣಿಗಾರಿಕೆ ನಡೆಸಲು ಯಾವುದೇ ಅನುಮತಿ ಪಡೆಯದೆ ಬಡವರ ದಲಿತರ ಜಮೀನನ್ನು ಮೋಸದಿಂದ ಕಬಳಿಸಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡುತ್ತಿದ್ದಾನೆ. ಸಾಮಾನ್ಯ ಜನರು ಒಂದು ಸಣ್ಣ ಮನೆ ಕಟ್ಟಲು ಮರಳು ಕಲ್ಲು ಹೊಡೆದರೆ ಅವರನ್ನು ತಕ್ಷಣ ಬಂಧಿಸಿ ಕೋರ್ಟಿಗೆ ಹಾಜರುಪಡಿಸುತ್ತಾರೆ. ಆದರೆ ಇವರನ್ನು ಏಕೆ ಬಂಧಿಸುವಲ್ಲಿ ಮೀನಮೇಷ ಎಣಿಸುತ್ತಿದ್ದಾರೆ. ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಗಣಿಗಾರಿಕೆ ಇಲಾಖೆ ರಾಜಶೇಖರ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಸಿದ್ದಯ್ಯ ಅವರ ಭೂಮಿ ಫಲವತ್ತಾಗಿದ್ದು ಅವರ ಜಮೀನನ್ನು ಅವರಿಗೆ ಕೊಡಿಸಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ರಾಜಶೇಖರ್ ಅವರನ್ನು ತಕ್ಷಣ ಬಂಧಿಸಬೇಕು. ಇಲ್ಲದೇ ಇದ್ದಲ್ಲಿ ಕಪ್ಪು ಪಟ್ಟಿ ಧರಿಸಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಸಿದರು. ದಲಿತ ವಿರೋಧಿ ನೀತಿಯನ್ನ ತೋರಿಸಿದರೆ ಈ ಸಂಬಂಧ ಹಳೇಬೀಡು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. 420 ಮತ್ತು ಅಟ್ರಾಸಿಟಿ ಆಕ್ಟ್ ಅಡಿಯಲ್ಲಿ ಅಂತ ರಾಜಶೇಖರ್ನ ಮೊನ್ನೆ ನಡೀತಕ್ಕಂಥ ಗಣರಾಜ್ಯೋತ್ಸವದ ಹಾಸನ ಜಿಲ್ಲಾ ಕಚೇರಿ ಏನು ಹೆಡ್ ಕ್ವಾರ್ಟರಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಉಸ್ತುವಾರಿ ಮಂತ್ರಿ ಪಕ್ಕದಲ್ಲಿ ಈ ಮನುಷ್ಯ ಹೋಗಿ ನಿಲ್ತಾನೆ ಅಂದರೆ ಇವರು ಉಸ್ತುವಾರಿ ಮಂತ್ರಿಗೂ ಕೂಡ ಇವ್ರಿಗೂ ಏನಾದ್ರು ಒಂದು ಅಕ್ರಮ ಗಣಿಗಾರಿಕೆಯಲ್ಲಿ ಸಂಬಂಧ ಇರತಕ್ಕಂಥ ಅನುಮಾನ ನಮಗೆ ಕಾಡ್ತಾ ಇದೆ. ಜೊತೆಗೆ SP DC ಎದುರು ಕೂಡ ಇದ್ದಾರೆ. ಅವತ್ತೇ ಇವನು ಬಂಧಿಸಬೇಕಾಗಿತ್ತು. ಕೇಸ್ ದೂರ ದಾಖಲಾಗಿದೆ. ಅವನು ಒಬ್ಬ ಮಂತ್ರಿ ಜೊತೆ ಕೂರ್ತಾನೆ ಅಂತ ಅಂದ್ರೆ ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಇದೆ. ಈ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಇವನ ಕೂಡಲೇ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವನ ಗೆರವು ಮಾಡಬೇಕಾಗುತ್ತೆ ದಲಿತ ವಿರೋಧಿ ಅನ್ನೋ ಕಾರಣಕ್ಕಾಗಿ. ಜಮೀನಿನ ಮಾಲೀಕ ಸಿದ್ದಯ್ಯ ಮಾತನಾಡಿ, ಹಣವನ್ನು ಕೇಳಲು ಹೋದರೆ ಹೊಡೆಯಲು ಬರುತ್ತಾರೆ. ನಿನಗೆ ಯಾವುದೇ ಹಣ ಜಮೀನು ಕೊಡಬೇಕಾಗಿಲ್ಲ ಅಂತ ಉಡಾಫೆ ಉತ್ತರ ನೀಡ್ತಾರೆ. ನಮ್ಮ ಜಮೀನಿನ ಬಳಿ ತಿರುಗಾಡಲು ಬಿಡುತ್ತಿಲ್ಲ. ನಮ್ಮ ಕುಟುಂಬ ತುಂಬಾ ಸಂಕಷ್ಟದಲ್ಲಿದೆ. ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ನನ್ನ ಕುಟುಂಬವನ್ನ ಉಳಿಸಿಕೊಡ್ಬೇಕು ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಪ್ರತಿಭಟನೆ ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿದರು. ತಹಸೀಲ್ದಾರ್ ಸ್ಥಳ ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಪ್ರತಿಭಟನೆಯಲ್ಲಿ ತಾಲೂಕು DSS ಸಂಚಾಲಕ ದೇವರಾಜ್, ಜಿಲ್ಲಾ ಕಾರ್ಯಾಧ್ಯಕ್ಷ ಹರೀಶ್ ಕುಮಾರ್, RPI ತಾಲೂಕು ಅಧ್ಯಕ್ಷ ರಂಜಿತ್ ಕುಮಾರ್, ರಂಗನಕೊಪ್ಪಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಾದ ಚಂದ್ರಮ್ಮ, ರಂಗಮ್ಮ, ಪುಷ್ಪ, ಈರಮ್ಮ, ರಾಜಲಕ್ಷ್ಮಿ, ಆಶಾ ಇತರರು ಇದ್ದರು. ಯಾವುದೇ ಅಹಿತಕರ ಘಟನೆ ನಡೆಯಬಾರದೆಂದು ಪೊಲೀಸ್ ಇಲಾಖೆ ಹಾಜರಿದ್ದರು. ಜಮೀನು ಒಂದೇ ಕಡೆ ಇರ್ತದೆ. ಆ ಜಮೀನು ಅವರು JCB ಕಲ್ತ್ಕೊಂಡು ಗಣಿಗಾರಿಕೆ ಕಲ್ತ್ಕೊ ಬರ್ತಿದ್ರು. ನನ್ನ ಪಕ್ಕ ಜಮೀನು ಇತ್ತರ ಗುಂಡಿ ಕೆಡಕೆ ಬಂದ್ರಲ್ಲ, ಎಷ್ಟೇ ಜಮೀನು ಕೊಡೆಯ ಇದು ಕೊಡೋ, ಇದು ಸರ್ಕಾರದಿಂದ ನಾನು ಇತ್ತಗೊಂಡು ಈ ಕಲ್ ತಿಕ್ಕೊಂಡು ನನಗೆ ಈ ಭೂಮಿ ಬದಲಿಗೆ ಬೇರೆ ಭೂಮಿ ತಿಕ್ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೆದರಿ ಆ ಭೂಮಿ ಬಿಟ್ಟಾದ್ಮೇಲೆ ಭೂಮಿ ಕಲ್ ತೆಗೆದಾದ್ಮೇಲೆ ನಮಗೆ ಸ್ವಾಮಿ ಆಕ್ಸಿಡೆಂಟ್ ಆಗೋಯ್ತು. ನಮ್ಮ ಹೆಂಡತಿ, ನಮ್ಮ ಮಗಳು, ಮೊಮ್ಮಗಳು, ಮಗ ಎಲ್ಲ ಸತ್ತೋದ್ರು. ನಾವು ಅಪ್ಪ ಮಕ್ಕಳು ಇಬ್ಬರು ಮಾತ್ರ ಉಳ್ಕೊಂಡು ಹಣಕ್ಕೋಸ್ಕರ ದುಡ್ಡಿಗೆ ಅವರ ಜಮೀನು ಇರೋತಕ್ಕೆ ನಾವು ಹೋದ್ವು. ಜಮೀನು ಇರೋತಕ್ಕೆ ಹೋದ್ರೆ ಸ್ವಾಮಿ ದುಡ್ಡು ಕೊಡಿ, ನಾವು ಜೀವನ ಮಾಡಬೇಕು, ಸಾಯ್ತೀವಿ ಅಂತ ನಮ್ಮ ಮಕ್ಕಳಿಗೆ ಅಂದು ಕೊಡೋಲ್ಲ, ಹೋಗ, ಏನೋ ಮಾಡ್ತೀವಿ ನೀನು, ಕೊಡೋಲ್ಲ, ಹೋಗ ಅಂತೇಳಿ ನಮ್ಮ ದೌರ್ಜನ್ಯ ಮಾಡಿದ್ರು. ತಿರ್ಗಾ ಮೇಲೆ ಸ್ವಾಮಿ ಚೆಕ್ ಕೊಟ್ಟಿದ್ರಲ್ಲ ಈ ದುಡ್ಡು ಕೊಡಿ ಅಂತೆ. ಚೆಕ್ ಕೊಟ್ಟರೆ ಚೆಕ್ ನಡೆಯಲ್ಲ, ಹರಿದಾಕ್ಲಾದ, ಅದಕ್ಕೆ ಚೆಕ್ ಹರಿದಾಕಾದ ಅಂದರು.
ಸ್ವಾಮಿ ಅಗ್ರಿಮೆಂಟ್ ಮಾಡಿದ್ರಲ್ಲ ಅಗ್ರಿಮೆಂಟ್ ಕೊಡಿ ಅಂತಂದು ಅಗ್ರಿಮೆಂಟ್ ಅವ್ರದಾಗ ನಡೆಯಲಾಚೆ ಅಗ್ರಿಮೆಂಟ್ ಅವ್ರದಾಗ ಭಾಗ ನಡೆಯಾಚೆ ಅಂತ ನಮ್ಮ ದೌರ್ಜನ್ಯ ಮಾಡಿ ಇನ್ನೊಬ್ಬ ಚಂದ್ರಯ್ಯರು ಇವ್ರ ಪಕ್ಕಕ್ಕೆ ಚಂದ್ರಯ್ಯರು ಅಂತ ಕೊಟ್ಟೋದ್ರು ಇಟ್ಕೊಂಡ್ರು ಅವ್ರಿಗೆ ಕೂಡ ಇವ್ರು ನಮ್ಮನ್ನ ಈ ಥರ ಅಧಿಸ್ತಿರ ಅನ್ನೋವಾಗ ಅವ್ರನ್ನೂ ಕೂಡ ಕೇಳಿದ್ರೆ ಹೋಗ 4 ಎಕರೆ ಜಮೀನು ತೆಗೀರಿ ಅದು ಜಮೀನು ತೆಗೆದ್ರಂತೆ ಕೊಡ್ತಾರಂತೆ ಅದು ಎನ್ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣ ಸಂಪರ್ಕ ಮಾಡುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಬಿಜೆಪಿ ಮುಖಂಡ ಎಚ್ಎಂ ಸುರೇಶ್ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ನಿಯಂತ್ರಿಸುವ ಸಲುವಾಗಿ ಬಹುನಿರೀಕ್ಷಿತ ಪ್ರಮುಖ ಮೇಲ್ಸೇತುವೆಯಾಗಿ ರೂಪುಗೊಂಡಿರುವ ಎನ್ಆರ್ ವೃತ್ತದ ರೈಲ್ವೆ ಮೇಲ್ಸೇತುವೆಯಿಂದ ಲಕ್ಷಾಂತರ ಮಂದಿಗೆ ಅನುಕೂಲ ಆಗಲಿದೆ ಎಂದರು. ಮೇಲ್ಸೇತುವೆ ಕಾಮಗಾರಿ ಮುಗಿಸಿ ಮೇಲ್ಸೇತುವೆ ಮೇಲೆ ವಾಹನಗಳ ಸಂಚಾರ ಆರಂಭಿಸಿದರೆ ಕೆಳಭಾಗದ ರಸ್ತೆಯಲ್ಲಿ ಸಂಚಾರಕ್ಕೆ ನಿರ್ಬಂಧ ಹಾಕಲಾಗುವುದು ಎಂಬ ರೈಲ್ವೆ ಇಲಾಖೆಯ ನಿಯಮ ಇದೆ. ಈ ಹಿನ್ನೆಲೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಸಂಚಾರಕ್ಕೆ ಅವಕಾಶ ನೀಡಲಾಗಿದ್ದ ಮೇಲ್ಸೇತುವೆಯನ್ನು ಮತ್ತೆ ಬಂದ್ ಮಾಡಲಾಗಿದೆ. ಕೂಡಲೇ ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಇರುವ ಸಮಸ್ಯೆಗಳನ್ನು ನಿವಾರಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದರು. ರೈಲ್ವೆ ಮೇಲ್ಸೇತುವೆಯಿಂದ ಹೊರ ಜಿಲ್ಲೆಗಳು ಹಾಗೂ ನಗರದ ವಿವಿಧ ಭಾಗಗಳಿಗೆ ಕೂಡ ಸಂಪರ್ಕ ಕಲ್ಪಿಸುವ ಪ್ರಮುಖ ಮೇಲ್ಸೇತುವೆಯಾಗಿದ್ದು, ಕೂಡಲೇ ಜನರ ಅನುಕೂಲಕ್ಕೆ ರೈಲ್ವೆ ಮೇಲ್ಸೇತುವೆ ಬಿಟ್ಟುಕೊಡಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಸದಸ್ಯ ರಕ್ಷಿತ್ ಇದ್ದರು. ಜನ ಓಡಾಡ್ತಾ ಇದ್ರು, ತುಂಬಾ ಕಷ್ಟ ಆಗ್ತಾ ಇದೆ. ಕಳೆದ 5 ವರ್ಷದಿಂದನೂ ಈ ಅಂಡರ್ ಬ್ರಿಡ್ಜ್ ಎಲ್ಲ ಆಸಿ NDRK ಕಾಲೇಜ್ ಮುಂದೆ ಆಸಿ ತುಂಬಾ ಹಿಂಸೆ ಪಟ್ಟಿದ್ದಾರೆ ಜನ. ಖುಷಿಯಾಗಿದ್ರು. ಅದನ್ನ 7.5 ಮೀಟರ್ ಒಂದೊಂದು ಸೈಡ್ 2 ವೇ 9 ಮೀಟರ್ಸ್ ಇದೆ. 2 ವೆಹಿಕಲ್ ಸರಾಗವಾಗಿ ಹೋಗ್ಬೋದು. ಹಾಗಾಗಿ ನಾನೆಲ್ಲರನ್ನೂ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿ ಯಾರೇ ಇರಲಿ, ದಯವಿಟ್ಟು ಜನಕ್ಕೆ ತೊಂದರೆ ಆಗದಂಗೆ ಮೊನ್ನೆ 28ನೇ ತಾರೀಕು ನಾನು NDRK ಕಾಲೇಜ್ ಕಡೆಯಿಂದ ಹೋಗ್ತಾ ಇದ್ದೆ. 1.5 ಗಂಟೆ ಟೈಮ್. ರೈಲ್ವೆ ಯಾವುದೋ ಟ್ರೈನ್ ಬರ್ತಾ ಇದೆ, ಗೇಟ್ ಕ್ಲೋಸ್ ಮಾಡಿದ್ದಾರೆ. ನಾವು ಹೋಗೋ ಪಾತಲ್ಲೇ ಆ ಕಡೆಯಿಂದ ಆಂಬುಲೆನ್ಸ್ ಕೂಡ ಬರ್ತಾ ಇದೆ. ನಿಮಗೆ ವಿಡಿಯೋ ಸಮೇತ ನಾನು ತೋರಿಸ್ತೀನಿ. ಎಂಥ ಹಿಂಸೆ ಆಯಿತು ಅಂದರೆ ಬೇರೆ ಯಾರು ಬಂದ್ರೆ ನಾವು ಬಿಡಲ್ಲ, ನಾವು ಬರ್ತಾ ಇದ್ದೇ ಒಂದೇ. ಆ ಕಡೆಯಿಂದ ಆಂಬುಲೆನ್ಸ್ ಬರ್ತಾ ಇದೆ, ನಾವು ಕಾರ್ ಸೈಡಿಗೆ ಹಾಕೊಳ್ತಾ ಇದೀವಿ, ಅವ್ರು ಹೋಗಕ್ಕೆ ಆಗ್ತಾ ಇಲ್ಲ, ಆಂಬುಲೆನ್ಸ್ ಹೊಡಿತಾರೆ. ಇಲ್ಲಿ ರೈಲ್ವೆ ಗೇಟ್ ಕ್ಲೋಸ್ ಮಾಡಿದರೆ 3/4 ಭಾಗ ಬಸ್ ಸ್ಟ್ಯಾಂಡ್ ವರೆಗೂ ಅಷ್ಟು ಟ್ರಾಫಿಕ್ ಬಂದು ಹಿಂದೆ ನಿಂತಿದೆ. ಪ್ರತಿದಿನ ಇದೇ ಹಿಂಸೆ ಜನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇದು ತಮ್ಮ ಗಮನಕ್ಕೆ ಜನವರಿ 5ರಿಂದ ಜನವರಿ 12ರವರೆಗೆ ತಾಲೂಕಿನಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವು ನಡೆಯಲಿದೆ ಎಂದು ತಾಲೂಕು ಪಂಚಾಯಿತಿ ಇಒ ಹರೀಶ್ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಿದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ತಾಲೂಕು ಪಂಚಾಯಿತಿ ಆವರಣದಲ್ಲಿ ದಿನಾಂಕ 5ರಂದು 2024ರಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾದ CN ಬಾಲಕೃಷ್ಣರವರು ಚಾಲನೆ ನೀಡಲಿದ್ದಾರೆ. ಈ ಜಾಥಾವು ಚನ್ನರಾಯಪಟ್ಟಣ ನಗರ ವ್ಯಾಪ್ತಿಯಲ್ಲಿ ಹಾಗೂ ತಾಲೂಕಿನ 41 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ತಾಲೂಕು ದಂಡಾಧಿಕಾರಿ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಮಿತಿಯನ್ನು ರಚಿಸಲಾಗಿದ್ದು, ಈ ಸಮಿತಿಗಳ ಸಭೆ ನಡೆಸಿ ಸಂವಿಧಾನ ಜಾಗೃತಿ ಜಾಥಾವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಜನಪ್ರತಿನಿಧಿಗಳು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಸರ್ಕಾರಿ ಅಧಿಕಾರಿಗಳು, ನೌಕರರು, ಸಾರ್ವಜನಿಕರು, ಸಂಘ ಸಂಸ್ಥೆಯರು, ಪ್ರತಿನಿಧಿಗಳು, ಪತ್ರಿಕಾ ಮಾಧ್ಯಮದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದರು. ಸಂವಿಧಾನ ಜಾಗೃತಿ ಜಾಥಾ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾದಂಥ ಸಂವಿಧಾನದ ಮಹತ್ವ ಮತ್ತು ಅದರಲ್ಲಿರ್ತಕ್ಕಂಥ ಆಶಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದು ಒಂದು ಉದ್ದೇಶ. ಆದರೆ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಅರ್ಹ ಫಲಾನುಭವಿಗಳಿಗೆ ತಲುಪಿದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿಕೊಂಡು ಅರ್ಹ ಫಲಾನುಭವಿಗಳು ಏನಾದರೂ ಈ ಯೋಜನೆಯಿಂದ ಹೊರಗುಳಿದಿದ್ದರೆ ಅಂಥವರಿಗೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ನೆರವು ನೀಡ್ತಕ್ಕಂಥ ಕೆಲಸನೂ ಕೂಡ ಮಾಡಲಾಗ್ತದೆ. ಮಂಡ್ಯ ಜಿಲ್ಲೆಯ ಕೆರೆಕೋಡು ಗ್ರಾಮದಲ್ಲಿ ನಡೆದ ಘಟನೆ ಜೆಡಿಎಸ್ ಬಿಜೆಪಿ ಪಕ್ಷಗಳ ರಾಜಕೀಯ ಷಡ್ಯಂತ್ರವಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಹೇಳಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಲ್ಲಿ ನಡೆದ ಸಣ್ಣ ಘಟನೆ ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಧರ್ಮ ದಂಗಲ್ ಮಾಡುವ ಕೆಲಸವನ್ನ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮಾಡುತ್ತಿವೆ ಎಂದರು. ಅಧಿಕಾರಕ್ಕಾಗಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡಿ ಜನರ ನಡುವೆ ಗಲಭೆ ಸೃಷ್ಟಿ ಮಾಡಿ ಬೆಂಕಿ ಹಚ್ಚುವ ಕೆಲಸವನ್ನ ಜೆಡಿಎಸ್ ಬಿಜೆಪಿ ಮಾಡುತ್ತಿವೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಈ ಕುತಂತ್ರ ಅನುಕೂಲ ಆಗುತ್ತೆ ಎಂಬ ಭಾವನೆ ಅವರಿಗೆ ಇದ್ದರೆ ಅದು ತಪ್ಪು ಎಂದರು.
ಈ ಹಿಂದೆ ಬಿಜೆಪಿಯವರನ್ನ ವಿರೋಧ ಮಾಡುತ್ತಿದ್ದ ಎಚ್.ಡಿ. ಕುಮಾರಸ್ವಾಮಿ ಇದೀಗ ಕೋಮುವಾದಿಗಳ ಜೊತೆ ಸೇರಿ ಪ್ರತಿಭಟನೆ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಹಾಸ್ಟೆಲ್ ಮೇಲೆ ದಾಳಿ ಮಾಡಿ ವಿದ್ಯಾರ್ಥಿಗಳ ಮನಸ್ಸಿಗೆ ಘಾಸಿ ಉಂಟು ಮಾಡುವ ಕೆಲಸ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ಕೂಡ ಶಾಂತಿಯುತವಾಗಿ ಇದ್ದ ಸಮಾಜದಲ್ಲಿ ಒಂದು ಧ್ವಜದ ವಿಚಾರ ಇಟ್ಟುಕೊಂಡು ಗಲಭೆ ಎಬ್ಬಿಸುವ ಕೆಲಸ ಮಾಡಿದ್ದಾರೆ. ಅಧಿಕಾರಕ್ಕಾಗಿ ಜನರ ನಡುವೆ ದ್ವೇಷದ ಕಿಚ್ಚು ಹೊತ್ತಿಸುವ ಕೆಲಸ ಮಾಡಿದೆ. ಕೂಡಲೇ ಜೆಡಿಎಸ್, ಬಿಜೆಪಿ ಪಕ್ಷಗಳು ಶಾಂತಿ ಸೌಹಾರ್ದತೆ ಧಕ್ಕೆ ತರುವ ಕೆಲಸಗಳನ್ನು ನಿಲ್ಲಿಸಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಲ್ಲಿಗೆವಾಳು ದೇವಪ್ಪ, ಅಶೋಕ್, ನಾಗರಾಜ್, ಅಬ್ದುಲ್ ಕಯ್ಯೂ, ಚಂದ್ರಶೇಖರ್ ಇತರರು ಇದ್ದರು. ಬಿಜೆಪಿಯವರು ಒಂದು ಸಾಧಾರಣ ಘಟನೆಯನ್ನ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡೋ ಒಂದು ಹಂತಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ತಮ್ಮದೇ ಪಕ್ಷದ ಮುಖಂಡರುಗಳು ಷರತ್ತಿಗೊಳಪಟ್ಟು ಪರ್ಮಿಷನ್ನ ತಗೊಂಡಿರ್ತಾರೆ. ಅಲ್ಲಿ ಯಾವುದೇ ಧರ್ಮದ, ಯಾವುದೇ ಸಂಘ ಸಂಸ್ಥೆಯ ಅಥವಾ ಇನ್ಯಾವುದೇ ಬಾವುಟವನ್ನು ಹಾಕಲ್ಲ, 2 ಧ್ವಜವನ್ನು ಹೊರತುಪಡಿಸಿ ಅಂತೇಳಿ ಆ ಒಂದು ಷರತ್ತಿಗೊಳಪಟ್ಟು ಅವರು ಪರ್ಮಿಷನ್ ಕೂಡ ಕೊಟ್ಟಿರ್ತಾರೆ. ಆ ಪ್ರಕಾರ ಅವರು ನಡ್ಕೊಳ್ಳದೇನೆ ಷರತ್ತುಗಳನ್ನ ಉಲ್ಲಂಘನೆ ಮಾಡಿ ಬೇರೊಂದು ಧ್ವಜವನ್ನು ಅಲ್ಲಿ ಹಾಕಿದ್ರಿಂದ ಅದನ್ನು ಆಡಳಿತ ತೆಗಿತಕ್ಕಂಥ ಕೆಲಸ ಮಾಡಿದೆ. ಅದನ್ನೇ ಮುಂದಿಟ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಧರ್ಮ ದಂಗಲನ್ನ ಉಂಟು ಮಾಡ್ತಕ್ಕಂಥ ಕಾರ್ಯವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಸಾಥ್ ಕೊಟ್ಟ ರೀತಿಯಲ್ಲಿ ಜೆಡಿಎಸ್ ಮುಖಂಡರು ಕೂಡ ನಡ್ಕೊಳ್ತಾ ಇದ್ದಾರೆ. ಇದು ಅವರು ಜೆಡಿಎಸ್ ಮುಖಂಡರುಗಳ ಕುಮ್ಮಕ್ಕು ಕೂಡ ಇದರಲ್ಲಿ ಕಂಡುಬರ್ತಾ ಇದೆ. ಬಿ ಶಿವರಾಮ್ ವಿರುದ್ಧ ಹಾಸನ ಉಸ್ತುವಾರಿ ಸಚಿವರು ಹೇಳಿಕೆ ಸ್ವಪಕ್ಷ ಕಾಂಗ್ರೆಸ್ ಮುಖಂಡರು ಖಂಡಿಸಿದ್ದಾರೆ. ಈ ವೇಳೆ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಶಾಂತಕುಮಾರ್ ಮಾತನಾಡಿ, ಮೊನ್ನೆ ನಡೆದ ಜಿಲ್ಲಾ ಉಸ್ತುವಾರಿ ಮಂತ್ರಿ ರಾಜಣ್ಣ ಬಿ ಶಿವರಾಮ್ ಬಗ್ಗೆ ಲಘುವಾಗಿ ಮಾತನಾಡಿದ್ದು ನಾವೆಲ್ಲ ವಿರೋಧ ವ್ಯಕ್ತಪಡಿಸುತ್ತೇವೆ. ಕಳೆದ ವಾರದಲ್ಲಿ ಹಾಸನದ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದ ಉಸ್ತುವಾರಿ ಸಚಿವರು ರಾಜ್ಯ ಸರ್ಕಾರದ ನಿಗಮ ಮಂಡಳಿಗೆ ಶಶಿಧರ್ ಅವರಿಗೆ ಮಾತು ಕೊಟ್ಟಿದ್ದು ಅವರಿಗೆ ಕೊಡಲು ಒತ್ತಾಯ ಮಾಡಲು ಕರೆದಿದ್ದರು. ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡ ಅವರು ಹಾಸನ ಜಿಲ್ಲೆ ಲೋಕಸಭೆ ಚುನಾವಣೆಗೆ ನಿಲ್ಲಲಿ ಎಂದು ಸಲಹೆ ಕೊಟ್ಟಿದ್ದರು. ಪಕ್ಷದ ಉಸ್ತುವಾರಿಯನ್ನ ಲೋಕಸಭೆ ಸದಸ್ಯರಿಗೆ ಕ್ಷೇತ್ರದ ಒಬ್ಬರನ್ನು ನೇಮಿಸಿದಾಗ ಜಿಲ್ಲಾ ಚುನಾವಣೆ ಉಸ್ತುವಾರಿಯಾಗಿ ಚಲುವರಾಯ ಸ್ವಾಮಿಯವರನ್ನು ಕ್ಷೇತ್ರದ ಕಡೆಗೆ ಗಮನ ಕೊಡದೆ ಎಲ್ಲೋ ಕೂತು ಅಭ್ಯರ್ಥಿಗಳ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವುದು ಸರಿಯಲ್ಲ. ಆ ಸ್ಥಳಗಳಿಗೆ ಹೋಗಿ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕೆಂದು ಸಲಹೆ ನೀಡಿದ್ದರು. ಅಷ್ಟೇ, ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಇಲ್ಲಿಗೆ ಹೊಸಬರು, ಅವರಿಂದ ಏನು ಮಾಡಲು ಸಾಧ್ಯ? ಅವರ ಬಗ್ಗೆ ವೈಯಕ್ತಿಕ ಚರ್ಚೆಯನ್ನು ನಡೆಸಿಲ್ಲ. ಆದರೆ ರಾಜಣ್ಣ ಖಾಸಗಿ ಕಾರ್ಯಕ್ರಮದಲ್ಲಿ ಶಿವರಾಮ್ ಬಗ್ಗೆ ನನಗೆ ಅವರು ಲೆಕ್ಕಕ್ಕಿಲ್ಲ, ನಾನು ಏನು ಮಾಡುತ್ತೇನೆ, ಯಾರನ್ನು ಕೇಳೋ ಹಕ್ಕಿಲ್ಲ ಎಂದಿದ್ದಾರೆ. ಅವರು ಮೊದಲು ಪರಾಮರ್ಶೆ ಮಾತಾಡಬೇಕು. ಬಿ ಶಿವರಾಮ್ ಅವರು ಏನು ಮಾತಾಡಿಲ್ಲ. ರಾಜಣ್ಣ ಮುತ್ಸದಿ ರಾಜಕಾರಣಿ, ಅವರ ಅನುಭವಕ್ಕೆ ತಕ್ಕಂತೆ ಮಾತನಾಡಬೇಕು. ಹಾಸನ ಜಿಲ್ಲೆಗೆ ಶಿವರಾಮ್ ಅವರ ಪಾತ್ರ ದೊಡ್ಡದಿದೆ. ಅವರು ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಶಾಸಕರಾಗಿ ಮಂತ್ರಿಯಾಗಿ ಗೆದ್ದು ನಂತರ ಚುನಾವಣೆಯಲ್ಲಿ ಸೋಲು ಕಂಡರೂ ಕೂಡ ಕುಕ್ಕಟ್ಟಿ ತಾಲೂಕಿನ ಎಲ್ಲ ಕ್ಷೇತ್ರಗಳಲ್ಲಿ ನಿರಂತರ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಜನರ ಸಮಸ್ಯೆ ಕಷ್ಟ ಸುಖಕ್ಕೆ ಆಗಿದ್ದಾರೆ. ಆದರೆ ರಾಜಣ್ಣ ಆಡಿದ ಮಾತುಗಳು ಪಕ್ಷದ ಕಾರ್ಯಕರ್ತರಿಗೆ ಬೇರೆಯೇ ಮೆಸೇಜ್ ತಲುಪುತ್ತದೆ. ಅವರು ಯೋಚನೆ ಮಾಡಬೇಕು. ಬಿ ಶಿವರಾಮ್ ಬಗ್ಗೆ ಮಾತನಾಡಿದ್ದು ಅವರು ವಾಪಸ್ ತೆಗೆದುಕೊಳ್ಳಬೇಕು. ಎಲ್ಲರನ್ನೂ ಪರಿಗಣಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು. ತಾಲೂಕು ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿ ಬಿಎಂ ರಂಗನಾಥ್, ಪುರಸಭೆ ಸದಸ್ಯ ಭರತ್, ಗ್ರಾಮ ಪಂಚಾಯಿತಿ ಸನ್ಯಾಸಿಹಳ್ಳಿ ಅಧ್ಯಕ್ಷ ಹಾಲಿ ಸದಸ್ಯ ಶಿವೇಗೌಡ ಹಾಜರಿದ್ದರು. ಮಂತ್ರಿಗಳಾದಂಥ ರಾಜಣ್ಣನವರು ಬಿ ಶಿವರಾಮ ಅಣ್ಣನವ್ರ ಬಗ್ಗೆ ಲಘುವಾಗಿ ಮಾತಾಡೋದ್ರ ಬಗ್ಗೆ ನಮ್ಮ ವಿರೋಧ ವ್ಯಕ್ತಪಡಿಸೋಕ್ಕೋಸ್ಕರ ಈಗ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಯಾಕೆಂದರೆ ಕಳೆದ 18 ತಾರೀಕು ಅಥವಾ ಅಂತ ಕಾಣುತ್ತೆ, ಶಿವರಾಮಣ್ಣವರು ಹಾಸನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದರು. ಆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರ ಏನು ನಿಗಮ ಮಂಡಳಿಗೆ ಅಧ್ಯಕ್ಷ ಮಾಡ್ತಾ ಇದೆ, ಆ ಅಧ್ಯಕ್ಷ ಸ್ಥಾನಕ್ಕೆ ಶಶಿಧರ್ ಅಂತ ಅರಸೀಕೆರೆಯಿಂದ ವಿದೇಶ ಮುಖಂಡ ಅಂತ ಕಳಸಕ್ಕೆ ಡಿಬೇಟ್ ಅಂತ ಶಶಿಧರ್ ಅವರಿಗೆ ಮಾತು ಕೊಟ್ಟಿದ್ರು. ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಲಿಕ್ಕೋಸ್ಕರ ಕರೆದಿದ್ರು.
ಜೊತೆಗೆ ಶಾಸಕರಾದ ಶಿವಲಿಂಗೇಗೌಡರು ಹಾಸನ ಜಿಲ್ಲೆಯ ಲೋಕಸಭಾ ಸದಸ್ಯರ ಚುನಾವಣೆ ನಿಂತಿ ಅಂತ ಸಲಹೆ ಕೊಟ್ಟರು. ಈ ವಿಚಾರ ಪ್ರಸ್ತಾಪ ಈ ಜಿಲ್ಲಾ ಉಸ್ತುವಾರಿ ಅಂತ ಹೇಳಿದ್ರೆ ಪ್ರಸ್ತುತ ಉಸ್ತುವಾರಿಯನ್ನ ಒಬ್ಬ ಲೋಕಸಭಾ ಸದಸ್ಯರಿಗೆ ಲೋಕಸಭಾ ಸದಸ್ಯರ ಏನು ಕ್ಷೇತ್ರ ಇದೆ ಕ್ಷೇತ್ರಕ್ಕೊಬ್ಬರನ್ನ ಉಸ್ತುವಾರಿಯಾಗಿ ನೇಮಿಸಿದ್ದಾರೆ. ಅವರು ಚಲುವರಾಯಣ ಸ್ವಾಮಿ ವಹಿಸಿದ್ದಾರೆ ಹಾಸನಕ್ಕೆ. ಆ ಉಸ್ತುವಾರಿಗಳು ಎಲ್ಲೋ ಕೂತ್ಕೊಂಡು ನಿರ್ಣಯಗಳನ್ನ ಮಾಡಬಾರ್ದು, ಪ್ರತಿ ತಾಲೂಕಿಗೂ ಹೋಗಿ ಪರಾಮರ್ಶಿಸಿ ಕಾರ್ಯಕರ್ತರನ್ನ ಮತ್ತು ಮುಖಂಡಗಳನ್ನ ಸಂಪರ್ಕ ಮಾಡಿ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅನ್ನೋದು ಅವರ ಒತ್ತಾಯ ಆಗಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಬಗ್ಗೆನೂ ಕೆಲವು ಪತ್ರಿಕರ್ತರು ಪ್ರಶ್ನೆ ಮಾಡೋದನ್ನ ನಾನು ಟಿವಿ ಏನು ವಿಡಿಯೋ ಐತೆ ಅದನ್ನು ನೋಡಿದಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಜಿಲ್ಲೆಯವರೆಲ್ಲ ವಾಸವರು ಅವರು ಪಾಪ ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ವ್ಯಕ್ತಪಡಿಸಿದ್ರು. ಕಾರ್ಯವ್ಯಾಪ್ತಿ ಬಗ್ಗೆ ಯಾವುದೇ ಥರ ಚರ್ಚೆ ನಡೆಯಲಿಲ್ಲ, ಅದ್ರ ಬಗ್ಗೆ ಏನು ಉತ್ತರನೂ ಕೊಡಲಿಲ್ಲ. ಆದರೆ ರಾಜಣ್ಣ ಅವರು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ನನಗೆ ಶಿವರಾಮ್ ಅವರನ್ನು ಯಾವುದೇ ಲೆಕ್ಕಕ್ಕಿಲ್ಲ, ನಾನು ಯಾರು ಹೇಳಿ ಕೇಳಿ ಏನು ಮಾಡಬೇಕಾಗಿಲ್ಲ, ನಾನೇನು ಮಾಡಬೇಕು ಅದನ್ನೇ ನಾನು ಮಾಡ್ತೀನಿ, ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಹೊರತುಪಡಿಸಿ ನನಗೆ ಪಕ್ಷದಲ್ಲಿ ಯಾರು ನಾನು ಕೇಳೋ ಹಕ್ಕಿಲ್ಲ ಅನ್ನೋದನ್ನ ಪ್ರತಿಪಾದಿಸಿದೆ. ಆದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪರಾಮರ್ಶಿಸಿ ನೋಡಬೇಕಾಯ್ತು. ಶಿವರಾಮ್ ಹತ್ರ ಮಾತಾಡ್ತೀನಿ ಅದೇನೋ ತಿಳ್ಕೊಂತೀನಿ ಅಂತಲೋ ಅಥವಾ ವಿಡಿಯೋ ಕ್ಲಿಪ್ಪನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಶಿವರಾಮಣ್ಣ ಮಾತಾಡಿದ ಬಗ್ಗೆ ತಿಳ್ಕೋಬೇಕಾಯ್ತು. ಅವರು ಹಿರಿಯರು, ಮುತ್ಸದಿ ರಾಜಕಾರಣಿ, ಮಂತ್ರಿಗಳಾಗಿದ್ದಾರೆ, 2 ಸಾರಿ 3 ಸಾರಿ ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ. ಅವರ ಅನುಭವಕ್ಕೆ ತಕ್ಕಂತೆ ಅವರು ಯೋಚನೆ ಮಾಡಿ ಮಾತುಗಳನ್ನ ಆಡಬೇಕಾಗಿತ್ತು. ಶಿವರಾಮಣ್ಣ ಅವ್ರ ಪಾತ್ರ ಕೂಡ ಬಹಳ ದೊಡ್ಡದಿದೆ. ಜೊತೆಗೆ ಇವತ್ತು ಬಹಳ ಕಡಿಮೆ ಹಂತದಿಂದ ಚುನಾವಣೆಯಲ್ಲಿ ಬೇರೆಯವ್ರನ್ನ ಸೋತರೂ ಕೂಡ ನಿರಂತರವಾಗಿ ಜಿಲ್ಲಾ ಎಲ್ಲ ನಾಯಕರುಗಳು ಮತ್ತು ಕಾರ್ಯಕರ್ತರ ಸಂಪರ್ಕದಲ್ಲಿದ್ದು ಅವ್ರ ಕೆಲಸ ಕಾರ್ಯಗಳಲ್ಲಿ ಇವತ್ತು ನಿರಂತರವಾಗಿ ಕೆಲಸಗಳನ್ನ ಮಾಡ್ತಲೇ ಬಂದಿದ್ದಾರೆ. ಕಳೆದ 4 ಸಾರಿ ಶಾಸಕರಾಗಿ, ಮಂತ್ರಿಯಾಗಿ ಮತ್ತೆ ಸುಮಾರು 4 ಚುನಾವಣೆಗಳಲ್ಲಿ ಸೋಲನ್ನು ಅನುಭವಿಸಿದ್ರು ಕೂಡ ಕಾರ್ಯಕರ್ತರು ಮುಖಂಡರುಗಳಿಂದ ದೂರ ಆಗ್ತಾನೆ ಅವರಿಗೆ ಚುನಾವಣೆಯಲ್ಲಿ ಯಾರ ಜೊತೆ ನಿಂತರೂ ಅವ್ರ ಕಷ್ಟ ಸುಖಗಳಿಗೆ ಆಗ್ತಾ, ಜೊತೆಗೆ ಪಕ್ಷದ ಸಂಘಟನೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಓಡಾಡ್ಕೊಂಡು ಸಂಘಟನೆ ಮಾಡ್ತಿದ್ದಾರೆ. ಯಾರು ಅವ್ರ ಲೆಕ್ಕಕ್ಕಿಲ್ಲ ಅಂದರೆ ಅವರು ನಾಳೆ ದಿವಸ ಕಾರ್ಯಕರ್ತರನ್ನ ಮತ್ತು ಮುಖಂಡರುಗಳನ್ನ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗುತ್ತೆ, ಜೊತೆಗೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ, ಕಾರ್ಯಕರ್ತರಿಗೆ ಏನು ಮೆಸೇಜ್ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಯಿತು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರು ಶಿವರಾಮಣ್ಣ ಅವ್ರ ಬಗ್ಗೆ ಮಾಡಿದ ಮಾತ್ರ ಬಗ್ಗೆ ಅದನ್ನು ವಾಪಸ್ ತಗೋಬೇಕು ಅಂತ ಒತ್ತಾಯ ಇದೆ. ಜೊತೆಗೆ ಶಿವರಾಮಣ್ಣ ಅವರು ಈ ವಿಚಾರದಲ್ಲಿ ನಮಗೆಲ್ಲ ಅನಿಸಿದ ಪ್ರಕಾರ ವೈಯಕ್ತಿಕವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಯಾವುದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿಲ್ಲ. ಏನು ಲೋಕಸಭಾ ಅಭ್ಯರ್ಥಿ ಬಗ್ಗೆ ಚರ್ಚೆ ಮಾಡಿದ್ರು, ಆ ಚರ್ಚೆಯಲ್ಲಿ ಎಲ್ಲ ಉಸ್ತುವಾರಿಗಳು, ಲೋಕಸಭೆಯ ಉಸ್ತುವಾರಿಗಳು ಎಲ್ಲಾನು ಪರಿಗಣಿಸಿ ನಿರ್ಧಾರ ತಗೋಬೇಕು ಅಂತ ಮಾತ್ರ ಹೇಳಿದ್ರು. ಅದನ್ನು ಯೋಚನೆ ಮಾಡಿ ಈಗಲೂ ಅವರ ಕ್ಲಿಪ್ಪಿಂಗ್ನ ನೋಡಲಿ. ದಯವಿಟ್ಟು ಈ ವಿಚಾರಗಳನ್ನ ಮೇಲ್ಮಟ್ಟಕ್ಕೆ ಹೋಗಿದೆ. ನಾವೆಲ್ಲ ಪತ್ರಿಕೆಗಳಲ್ಲಿ ಅಲ್ಲಿ ಎಲ್ಲ ಟಿವಿ ಪ್ರತಿ ದಿವಸ ಬರ್ತಾ ಇದೆ, ಸಂಘರ್ಷ ಇದೆ. ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದ್ದು ಜಿಲ್ಲಾಡಳಿತ ಬೀದಿ ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮಲ್ನಾಡ್ ಮೆಹಬೂಬ್ ಹೇಳಿದರು. ಬುಧವಾರ ಸಕಲೇಶಪುರದ ಪತ್ರಿಕಾ ಕಚೇರಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೀದಿ ನಾಯಿ ಹಾವಳಿ ಸಮಸ್ಯೆ ಪರಿಹಾರ ಮಾಡಲಾಗದ ಕೆಲವರು ಇಲ್ಲಸಲ್ಲದ ಆಪಾದನೆ ಮಾಡುತ್ತಾ ಬೀದಿ ನಾಯಿ ಹಾವಳಿಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ ಎಂದು ದೂರಿದರು. ಇತ್ತೀಚಿನ ದಿನಗಳಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಕಾಟ ಮಿತಿ ಮೀರಿದ್ದು ದಿನನಿತ್ಯ ನಾಯಿಗಳು ಅಮಾಯಕರನ್ನ ಕಚ್ಚಿ ಗಾಯಗೊಳಿಸುತ್ತಿದೆ. ಸಮಸ್ಯೆಯನ್ನು ಬಗೆಹರಿಸಬೇಕಾದ ಅಧಿಕಾರಿಗಳು, ಕೆಲವು ಪುರಸಭಾ ಸದಸ್ಯರುಗಳು ಈ ಸಮಸ್ಯೆಗೆ ನಾನು ಕಾರಣನಾಗಿದ್ದೇನೆ ಎಂದು ಕೆಲವರು ಪ್ರಪೋಗಂಡ ಮಾಡುತ್ತಿದ್ದಾರೆ. ಈ ಹಿನ್ನೆಲೆ ಸಾರ್ವಜನಿಕರಿಗೆ ಸ್ಪಷ್ಟೀಕರಣವನ್ನು ಸಹ ನಾನು ನೀಡುತ್ತಿದ್ದೇನೆ ಎಂದು ಹೇಳಿದರು. ಸಕಲೇಶಪುರದ ಪುರಸಭೆ ಅಕ್ರಮ ಅವ್ಯವಹಾರಕ್ಕೆ ರಾಜ್ಯಕ್ಕೆ ಕುಖ್ಯಾತಿಯಾಗಿದೆ. ಕೆಲವು ಸದಸ್ಯರು, ಹಿಂದಿನ ಮುಖ್ಯಾಧಿಕಾರಿ ಮತ್ತು ಗುತ್ತಿಗೆದಾರರು ಸೇರಿ ನಾಯಿಗಳನ್ನು ಹಿಡಿಯುವ ಒಂದು ಅಕ್ರಮ ದಂಧೆ ಮಾಡಿಕೊಂಡಿದ್ದರು. ವರ್ಷಕ್ಕೆ 2 ಬಾರಿ ತಲಾ 2 ಲಕ್ಷ ರೂಪಾಯಿಗಳನ್ನು ಬಿಲ್ಲು ಮಾಡಿಕೊಂಡು ಬೀದಿ ನಾಯಿಗಳ ಹೆಸರಿನಲ್ಲಿ ಹಣ ತಿಂತಾ ಇದ್ರು. ಈ ಹಗರಣವನ್ನ ಬಹಿರಂಗಗೊಳಿಸಿದ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಇಲ್ಲ ಸಲ್ಲದನ್ನ ಹೇಳುತ್ತಿದ್ದಾರೆ ಎಂದು ವಿವರಿಸಿದ್ದರು.
4 ವರ್ಷದ ಹಿಂದೆ ನಾಯಿಗಳನ್ನ ಹಿಡಿಯಲಾಗಿದೆ ಎಂದು 2 ಲಕ್ಷ ರೂಪಾಯಿ ಬಿಲ್ ಮಾಡಿಕೊಡಲಾಗಿತ್ತು. ಆದರೆ ಬೀದಿ ನಾಯಿಗಳ ಸಮಸ್ಯೆ ಕಡಿಮೆಯಾಗಿರಲಿಲ್ಲ. ಆಗ ಅನುಮಾನಗೊಂಡ ನಾನು, ಎಷ್ಟು ಬೀದಿ ನಾಯಿಗಳನ್ನು ಹಿಡಿದಿರಿ, ಎಲ್ಲಿ ಸಾಗಣೆ ಮಾಡಿದ್ದೀರಿ, ಇದರ ಸಾಕ್ಷಿ ಕೊಡಿ ಎಂದು ಮಾಹಿತಿ ಹಕ್ಕಿನಲ್ಲಿ ಪ್ರಶ್ನಿಸಿದಾಗ ಇದಕ್ಕೆ ಪೂರಕವಾದ ಯಾವುದೇ ಮಾಹಿತಿ ನೀಡಲಿಲ್ಲ. ಆದರೆ 2 ಲಕ್ಷ ರು ಬಿಲ್ ಮಾಡಿಕೊಂಡಿರುವುದು ಮಾತ್ರ ತಿಳಿದು ಬಂದಿತ್ತು. ನಾಯಿ ಹಿಡಿದ ಗುತ್ತಿಗೆದಾರರು ಸ್ಥಳೀಯ ಕೇರಳ ಮೂಲದವನಾಗಿದ್ದು, ಈ ವ್ಯಕ್ತಿ ಯಾರು ಎಂಬುದು ಇಲ್ಲಿಯವರೆಗೆ ತಿಳಿದು ಬಂದಿಲ್ಲ. ನಾನು ನ್ಯಾಯಾಲಯಕ್ಕೆ ಹಾಗೂ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದೆ. ತನಿಖೆ ಮುಂದುವರಿದಂತೆ ನ್ಯಾಯಾಲಯ ಹಾಗೂ ಲೋಕಾಯುಕ್ತ ಸಾಕ್ಷಿಯನ್ನ ಕೇಳಿತ್ತು. ಈ ಹಿನ್ನೆಲೆಯಲ್ಲಿ ನಾಯಿಗಳನ್ನ ಸಾಯಿಸಲಾಗಿದೆ ಎಂದು ಪುರಸಭೆ ಹೇಳಿಕೆ ನೀಡಿತ್ತು. ನಾಯಿಗಳನ್ನು ಎಲ್ಲಿ ದಫನ ಮಾಡಲಾಗಿದೆ ಎಂಬ ಪ್ರಶ್ನೆ ಮುಂದಾದಾಗ ಈ ಅಕ್ರಮದಿಂದ ತಪ್ಪಿಸಿಕೊಳ್ಳಲು ನನ್ನ ಮೇಲೆ ಬುಟ್ಟಿ, ಬಿದಿರು, ಬುಟ್ಟಿ ಮಾರಾಟಗಾರರ ಒಕ್ಕಲೆಬ್ಬಿಸುವ ಪ್ರಕರಣ ಸಂಬಂಧಿಸಿದಂತೆ ಸುಳ್ಳು ಪ್ರಕರಣವನ್ನ ದಾಖಲಿಸಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟವಾದ ನಂತರ ಪ್ರಾಣಿ ದಯಾ ಸಂಘ ಮಧ್ಯ ಪ್ರವೇಶಿಸಿತ್ತು. ಅದರ ಮೂಲಕ ಸುಪ್ರೀಂ ಕೋರ್ಟಿನಲ್ಲಿ ಪ್ರಕರಣವನ್ನ ದಾಖಲು ಮಾಡಿದೆ. ಆದರೆ ಆರ್ಥಿಕ ಅಡಚಣೆಯಿಂದಾಗಿ ನಮ್ಮ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಗೈರು ಹಾಜರಾದ ಕಾರಣ ಕೇಸಿನಲ್ಲಿ ಹಿನ್ನಡೆಯಾಯಿತು. ನಂತರ ಈ ಪ್ರಕರಣ ಲೋಕಾಯುಕ್ತ ಮುಂದುವರೆಸಿತ್ತು. ಈ ಮಧ್ಯೆ ಪುರಸಭೆ ಮುಖ್ಯಾಧಿಕಾರಿ ಮೃತಪಟ್ಟ ಕಾರಣ ಕೇಸ್ ಮುಗಿದು ಹೋಯಿತು ಎಂದು ಸ್ಪಷ್ಟಪಡಿಸಿದರು. ಇಡೀ ಪ್ರಕರಣದಲ್ಲಿ ನಾನು ಎಲ್ಲಿಯೂ ಬೀದಿ ನಾಯಿ ಹಿಡಿಯದಿರುವಂತೆ, ಈ ಸಮಸ್ಯೆ ಪರಿಹಾರ ಮಾಡದಿರುವಂತೆ ನಾನು ಎಲ್ಲೂ ಸಹ ಹೇಳಲಿಲ್ಲ. ಆದರೆ ಈ ಸಮಸ್ಯೆ ಪರಿಹಾರ ಮಾಡಲಿ, ಬೀದಿ ನಾಯಿಗಳ ಭಯದಿಂದ ಸಾರ್ವಜನಿಕರು ನಿರ್ಭೀತಿಯಿಂದ ನಡೆದಾಡುವಂತಾಗಲು ಪುರಸಭೆ ಮುಂದಾಗಬೇಕೆಂದು ಹೇಳಿದರು. ಇವತ್ತು ನಾವೊಂದು ಗಂಭೀರವಾದ ಸಮಸ್ಯೆ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೇವೆ. ಸಕಲೇಶ್ಪುರದಲ್ಲಿ ತುಂಬಾ ಸಮಸ್ಯೆಗಳಿವೆ. ಸಕಲೇಶ್ಪುರ ಅಂದ್ರೆ ಒಂದು ಸಮಸ್ಯೆಗಳ ಆಧಾರನೆ ಆಗ್ತದೆ. ಕಾಡನೆ ಸಮಸ್ಯೆಗಳಿಂದ ಹಿಡಿದು ಅನೇಕ ಸಮಸ್ಯೆಗಳು ನಮ್ಮನ್ನ ಕಾಡುತ್ತೆ. ಅದರ ಮಧ್ಯದಲ್ಲಿ ಈ ಬೀದಿ ನಾಯಿಗಳ ಒಂದು ಸಮಸ್ಯೆ ಜನಗಳನ್ನ ಬಹಳಷ್ಟು ಕಾಡುತ್ತೆ. ಆದ್ರೆ ನಮ್ಮ ವ್ಯವಸ್ಥೆ ಏನಿದೆ ಅದು ಯಾವುದೇ ರೀತಿಯ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಪ್ರಯತ್ನ ಕೊಡ್ತಾರೆ. ಇವತ್ತು ನಾವು ಈ ಬೀದಿ ನಾಯಿ ಸಮಸ್ಯೆಯನ್ನ ಪರಿಹಾರ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೋಸ್ಕರ ಮತ್ತೆ ಪುರಸಭೆಗೆ ಒತ್ತಾಯ ಮಾಡೋದಕ್ಕೋಸ್ಕರ ನಾವೊಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಒಂದು ಸ್ಪಷ್ಟೀಕರಣ ಕೂಡ ಕೊಡೋದು ಕೂಡ ಇದೆ. ನನಗೆ ಇತ್ತೀಚೆಗೆ ತಿಳಿದಂತ ಮಾಹಿತಿ ಏನಪ್ಪ ಅಂತಂದ್ರೆ, ಬೀದಿ ನಾಯಿ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೆಲವರು ನನ್ನ ಹೆಸರನ್ನ ದುರ್ಬಳಕೆ ಮಾಡ್ತಾರೆ. ಬೀದಿ ನಾಯಿಯನ್ನ ಹಿಡಿಯೋದಿಕ್ಕೆ ಅಥವಾ ಅದನ್ನು ಆ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಈ ಮಲ್ನಾಡು ಮಗುವರು ತೊಡಕಾಗಿದ್ದಾರೆ. ಅವರು ಏನೇನೋ ಇಲ್ಲ ಸ್ಥಳದಿಂದ ಕಾನೂನ ತೊಡಕನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಯಾಕೆ ನನಗೆ ಈ ಸಮಸ್ಯೆ ನನ್ನ ಜೊತೆ ಸೇರ್ಕೊಂಡಿದೆ, ಅದಕ್ಕೆ ಒಂದು ಸಣ್ಣ ಸ್ಪಷ್ಟೀಕರಣ ಕೊಡ್ತೀನಿ. ನಾನು ನಿಮಗೆ ಗೊತ್ತಿರೋಂಗೆ ಅನೇಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹೋರಾಟಗಳನ್ನು ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲೋ ಕೆಲವು ಭ್ರಷ್ಟಾಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಕೂಡ ಈ ಮಾಹಿತಿಯನ್ನು ತಗೊಂಡು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ. ನನಗೆ ಈ ಕಾಡು ಬೀದಿ ನಾಯಿಗಳ ಏನು ಹಾವಳಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿ ಹಾಕಿದ್ದೆ. ಯಾಕೆ ಹಾಕಿದ್ದೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲರೂ ಬೀದಿ ನಾಯಿಗಳು ಇರೋದು, ಜನಗಳಿಗೆ ಕಷ್ಟ ಇರೋದು ಎಲ್ಲ ಮಾಡೋದು. ಆದ್ರೆ ನಾವು ನಮ್ಮ ಪತ್ರಿಕೆ ಒಳಗಡೆ ಮತ್ತೆ ಹೊರಗಡೆ ಗೊತ್ತಾಗುತ್ತೆ, ಬೀದಿ ನಾಯಿಗಳನ್ನ ಹಿಡಿತಾ ಇದ್ದೀವಿ, ಅದನ್ನ ಬೇರೆ ಕಡೆ ಸಾಗಣೆ ಮಾಡ್ತಾ ಇದ್ದೀವಿ. ನನ್ನ ಮನಸ್ಸಲ್ಲಿ ಒಂದು ಅನುಮಾನ ಮಾಡ್ತಾರೆ, ಈ ಬೀದಿ ನಾಯಿಗಳನ್ನ ಹಿಡಿದು ಸಾಗಣೆ ಮಾಡಿದ್ರೆ ಮತ್ತೆ ಪರಿಹಾರ ಆಗಬೇಕಾಯ್ತಲ್ಲ ಅಂತ. ಇದು ಬೀದಿ ನಾಯಿಗಳು ಯಾಕೆ ಪರಿಹಾರ ಆಗುತ್ತೆ? ನಾನು ಮಾಹಿತಿ ಹಾಕಲ್ಲಿ ಅಪ್ಲಿಕೇಶನ್ ಹಾಕಿ ಕೇಳಿದೆ, ನೀವು ಬೀದಿ ನಾಯಿ ನಿಯಂತ್ರಣ ಮಾಡೋದಕ್ಕೆ ಏನೇನು ಕ್ರಮ ತಗೊಂಡಿದ್ರಿ, ಮತ್ತೆ ಹಿಡಿದು ಸಾಗಣೆ ಮಾಡಿದ್ರೆ ಅದಕ್ಕೆ ಮಾಹಿತಿಗಳು ಅಂದ್ರೆ ಅದಕ್ಕೆ ದಾಖಲೆಗಳನ್ನ ಕೊಡಿ ಅಂತ ಕೇಳಿದೆ. ನನಗೆ ದಾಖಲೆಗಳನ್ನೇ ಕೊಡಲಿಲ್ಲ. ಆದ್ರೆ ದಾಖಲೆಗಳು ಏನ್ ಕೊಡ್ಬೇಕಾಯ್ತು ಅಂದ್ರೆ, ಈಗ ಬೀದಿ ನಾಯಿಗಳನ್ನ ಹಿಡಿದಿದ್ರೆ ಅಲ್ಲಿ ಹಿಡಿಯುವಂತ ಫೋಟೋಸ್ ಕೊಡ್ಬೇಕಾಯ್ತು, ಮತ್ತೆ ಯಾರು ಗುತ್ತಿಗೆದಾರ ಕೊಡ್ಬೇಕಾಯ್ತು, ಅಥವಾ ಹಿಡಿದಕ್ಕೆ ಸಂಬಂಧಪಟ್ಟಂತೆ ಅಕಡೆ ಈ ಕಡೆ ಕೊಡ್ಬೇಕಾಯ್ತು, ಕೊಡಲಿಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿ ದೇಶಕ್ಕೆ ಅರ್ಪಣೆ ಮಾಡಿರುವ ಸಂವಿಧಾನದ ಮಹತ್ವ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಯುವ ಜನತೆ ದಿಟ್ಟ ಹೆಜ್ಜೆ ಇಡಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ್ ತಿಳಿಸಿದರು. ಪಟ್ಟಣದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅಭಿಮಾನಿಗಳು 75ನೇ ವರ್ಷದ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ ರಾಜ್ಯಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಂವಿಧಾನ ಪ್ರತಿಯೊಬ್ಬರ ಉಸಿರು ಮತ್ತು ಶಕ್ತಿಯಾಗಬೇಕು. ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶದ ವ್ಯವಸ್ಥೆ ಕಾನೂನಾತ್ಮಕವಾಗಿ ಮತ್ತು ಆಡಳಿತಾತ್ಮಕವಾಗಿ ನಡೆಯುತ್ತಿರುವ ಕುರಿತು ಸವಿವರವಾಗಿ ಪ್ರತಿ ಮನೆಗೆ ತೆರಳಿ ಅರಿವು ಮೂಡಿಸುವತ್ತ ವಿಶೇಷವಾಗಿ ಕಾಳಜಿ ವಹಿಸಿ ಅದರಲ್ಲಿ ಯಶಸ್ಸು ಕಾಣಬೇಕು. ನಮ್ಮ ದೇಶದ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿರುವ ಕುರಿತು ವಿಶ್ವದ ಹಲವಾರು ಪ್ರಮುಖ ದೇಶಗಳಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು,
ಆಯಾ ದೇಶಗಳಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರು ಮತ್ತು ಪ್ರತಿಮೆಯನ್ನು ಗ್ರಂಥಾಲಯಗಳ ವಿಶ್ವವಿದ್ಯಾನಿಲಯಗಳ ಎದುರು ಪ್ರತಿಷ್ಠಾಪಿಸುತ್ತಿರುವುದು ಬಾಬಾ ಸಾಹೇಬರ ಶ್ರಮಕ್ಕೆ ಮತ್ತು ಹೋರಾಟಕ್ಕೆ ಸಿಕ್ಕ ಜಯವಾಗಿದೆ. ವಿಶ್ವವ್ಯಾಪ್ತಿ ಮೆಚ್ಚುಗೆ ವ್ಯಕ್ತವಾಗುತ್ತಿರುವುದು ಎಲ್ಲರಿಗೂ ಹೆಮ್ಮೆ ತರುವಂತಹ ಹೆಗ್ಗಳಿಕೆ ವಿಷಯ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶ ಮತ್ತು ತತ್ವಗಳನ್ನು ತಮ್ಮ ನಿತ್ಯ ಬದುಕಿನಲ್ಲಿ ರೂಢಿಸಿಕೊಳ್ಳುವುದರ ಜೊತೆಗೆ ತಾವು ಉನ್ನತ ಅಧಿಕಾರಿಗಳಾಗಿ, ವಿಜ್ಞಾನಿಗಳಾಗಿ, ರಾಜಕಾರಣಿಗಳಾಗಿ ಯಶಸ್ವಿಯಾಗಿ ತಮ್ಮ ಬದುಕನ್ನು ಹಸನುಗೊಳಿಸಬೇಕು ಎಂದರು. ಆಯೋಜಕರಾದ ದೀಕ್ಷಿತ್, ಸಂಜಯ್, ಅವಿನಾಶ್, ಸ್ಥಳೀಯ ಮುಖಂಡರುಗಳಾದ ಎಚ್.ಎನ್. ರಾಘವೇಂದ್ರ, ಉಮೇಶ್, ತಾರೇಶ್, ಮದನ್, ಜವರೇಶ್ ಇತರರು ಹಾಜರಿದ್ದರು. ಇವತ್ತೇನು ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಗರದ ಕಣ್ಮಣಿಗಳು ಇವತ್ತು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಇವತ್ತು ಆಯೋಜಿಸಿದ್ದಾರೆ. ಆಯೋಜಕರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಏನಿವತ್ತು ನಾವೇನೇ ಕಾರ್ಯಕ್ರಮ ಹಮ್ಮಿಕೋಬೇಕಾದ್ರೂ ಆಯೋಜಿಸಬೇಕಾದ್ರೂ ಯಾವ ಒಂದು ವ್ಯವಸ್ಥೆ ಮಾಡಬೇಕಾದ್ರೂ ನಮ್ಮ ಮೂಲ ಉಸಿರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಬರೆದಿರುವಂತಹ ಸಂವಿಧಾನವನ್ನ ರಕ್ಷಣೆ ಮಾಡುವಂಥದ್ದು, ಪೋಷಿಸುವಂಥದ್ದು, ಸಂರಕ್ಷಿಸುವಂಥದ್ದು ನಮ್ಮ ಪ್ರಮುಖ ಆದ್ಯತೆ ಮತ್ತು ಕರ್ತವ್ಯ ಆಗಿರಬೇಕು. ಈ ನಿಟ್ಟಿನಲ್ಲಿ ನಮ್ಮ ಯುವ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಮತ್ತೆ ತತ್ವವನ್ನು ಪಾಲಿಸೋದ್ರ ಜೊತೆಗೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿನಿಮೀಯ ರೀತಿಯಲ್ಲಿ ಪೊಲೀಸರನ್ನೇ ಯಾಮಾರಿಸಿದ್ದ ಹಂತಕ ಕೊನೆಗೂ ಅಂದರ್. 3 ತಿಂಗಳ ಬಳಿಕ ಉದ್ಯಮಿ ಕೃಷ್ಣೇಗೌಡ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪೊಲೀಸರ ಬಲೆಗೆ ನಗರದಲ್ಲಿ ಎಸ್ಪಿ ಮೊಹಮ್ಮದ್ ಸುಜೀತಾ ಮಾಹಿತಿ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸ ಖಾಲಿ. ಕಾಂಗ್ರೆಸ್ ದುರಾಡಳಿತಕ್ಕೆ ಲೋಕಸಭಾ ಚುನಾವಣೆಯಲ್ಲೇ ಉತ್ತರ ನೀಡಲಿದ್ದಾರೆ. ನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಜಿಲ್ಲಾ ಪೊಲೀಸರಿಂದ ಭರ್ಜರಿ ಬೇಟೆ. ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಯ ಬಂಧನ. 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ವಶ. ದಲಿತ ವ್ಯಕ್ತಿಗೆ ಜಮೀನು ಖರೀದಿಯಲ್ಲಿ ವಂಚನೆ ಆರೋಪ. ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್ ಬಂಧನಕ್ಕೆ ಆಗ್ರಹ. ಬೇಲೂರು ತಾಲೂಕ್ ಪಂಚಾಯಿತಿ ಎದುರು ಗ್ರಾಮಸ್ಥರ ಪ್ರತಿಭಟನೆ. ನೈಜ ಮತ್ತು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.